कावेरी जल विवाद को लेकर कल प्रस्तावित कर्नाटक बंद को नॉर्थ कर्नाटक क्षेत्र से समर्थन नहीं मिलेगा। बता दें, नॉर्थ कर्नाटक ऑटो ड्राइवर्स एसोसिएशन के अध्यक्ष शेखरैया मथापति ने कहा कि क्षेत्र की समस्याओं की लगातार अनदेखी की जा रही है और सौतेला व्यवहार अपनाया जा रहा है। उन्होंने कहा कि महादई कलासा बंटरी परियोजना भी लंबे समय से अधर में है। मथापति ने स्पष्ट किया कि जो लोग नॉर्थ कर्नाटक की समस्याओं पर ध्यान नहीं देते, उनके बंद को ऑटो ಚಾಲಕೋ कोई समर्थन नहीं मिलेगा। ಸರ್, ಇಡೀ ಕರ್ನಾಟಕದಾದ್ಯಂತ ಏನು ಕಾವೇರಿ ವಿಷಯ ತಗೊಂಡು ಏನು ಕರ್ನಾಟಕ ಬಂದಂತ 13 ತಾರೀಕಿಗೆ ಹೇಳಿದಾರ. ನಿನ್ನೆ ಕೂಡ ಕಳಸ ನಮ್ಮ ಕರ್ನಾಟಕ ಕಳಸ ಅನ್ಬೋದು ವಟ್ರ ನಾಗರಾಜ್ ಅವರು. ನಾವು ಯಾವುದೇ ರೀತಿ ವೈಯಕ್ತಿಕವಾಗಿ ಅವ್ರ ಮೇಲೆ ಅಭಿಮಾನ ಇದೆ. ಆದ್ರೆ ಈ ತರ ಏಕಪಕ್ಷಿ ತರ ಬಂದು ರೈತರನ್ನ ಕರ್ಕೊಂಡು ಇವ್ರು ಬಂದ್ ಅಂದ್ರೆ ಇಲ್ಲಿ ಯಾರು ಬಂದ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಒಂದ್ ಕಡೆ ಮಳೆ ಇಲ್ಲ, ಒಂದ್ ಕಡೆ ಬೆಳೆ ಇಲ್ಲ, ಒಂದ್ ಕಡೆ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ನೀವು ಮೇಲ್ದಂಡೆ ಯಾವುದೋ ಕೃಷ್ಣಾ ಮೇಲ್ದಂಡೆ ಇರ್ಬೋದು, ಇವತ್ತು ಕಳಸಾ ಬಂಡೂರಿ ಇರ್ಬೋದು, ಬೆಳೆ ಹಾನಿ ಇರ್ಬೋದು, ಇವತ್ತು ಬರಗಾಲ ಪರಿಸ್ಥಿತಿ ಇರ್ಬೋದು, ಇಂಥ ಯಾವ ವಿಚಾರನು ನೀವು ವಿಧಾನಸೌಧದಲ್ಲಿ ಚರ್ಚೆ ಮಾಡಲ್ಲ. ಆಮೇಲೆ ನೀವ್ ಏನ್ ಮಾಡ್ತೀರಿ, ಬರೀ ಕಾವೇರಿ ವಿಷಯ, ಬೆಂಗಳೂರಲ್ಲಿ ಕಾವೇರಿ ವಿಷಯ ಮಾತ್ರ ಮಾತಾಡ್ತೀರಿ. ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಕಷ್ಟ ಯಾರು ಕೇಳಂಗಿಲ್ಲ. ನಮ್ಮ ರೈತರ ಕಷ್ಟ ಕೇಳಂಗಿಲ್ಲ, ಆಟೋದವ್ರ ಕಷ್ಟ ಕೇಳಂಗಿಲ್ಲ, ಬೀದಿ ವ್ಯಾಪಾರ ಕಷ್ಟ ಕೇಳಂಗಿಲ್ಲ. ಯಾವ ಕಷ್ಟ ನೀವು ತಗೊಂಡು ಚರ್ಚೆ ಮಾಡಿದ್ರೆ ಹೇಳ್ರಿ, ನಾವು ವಿನಂತಿ ಮಾಡ್ತೇನೆ, ನೀವು ಈ ತರ ಬಂದ್ ಮಾಡ್ಬೇಡ್ರಿ. ನಿಮ್ಗೆ ಏನ್ರ ಬಂದ್ ಮಾಡುವಂತ ಶಕ್ತಿ ಇದ್ರೆ ಅದು ಉತ್ತರ ಕರ್ನಾಟಕದಲ್ಲಿ 15 ದಿನ ಮುಂಚೆ ಬಂದು ಅದನ್ನ ಬಂದ್ ಅಂತ ಎಲ್ಲಾರ್ಗಿ ವಿಷಯ ಮುಟ್ಟಿಸ್ರಿ. ವಿವಿಧ ಎಲ್ಲ ಕನ್ನಡ ಪರ ಸಂಘಟನೆ, ಆಟೋ ಸಂಘಟನೆ, ಬೀದಿ ವ್ಯಾಪಾರ ಸಂಘಟನೆ, ಹಲವಾರು ಸಂಘಟನೆಗಳು ಇದಾವೆ. ಇಲ್ಲಿ ಅಂತ ಸಂಘಟನೆಗಳು ಮಾನ್ಯ ವಟ್ರ ನಾಗರಾಜ್ ಸಾಹೇಬ್ರನ್ನ ಮನವಿ ಮಾಡ್ತೇನೆ, ನಿಮ್ಗೆ ಇವೆಲ್ಲ ಕರೆದು ಚರ್ಚೆ ಮಾಡಿ ಬಂದ್ ಕರೆ ಕೊಡ್ರಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಾಳಿನ ಬಂದಿಗೆ ಯಾವುದೇ ರೀತಿ ನಮ್ದು ಇಡೀ ಉತ್ತರ ಕರ್ನಾಟಕದಂತ ಜಿಲ್ಲಾ ತಾಲೂಕು ಗ್ರಾಮ ಮಟ್ಟದಲ್ಲಿ ಯಾವುದೇ ಆಟೋ ರಿಕ್ಷಾ ಚಾಲಕರು ನಾವು ಬೆಂಬಲ ವ್ಯಕ್ತಪಡಿಸುವುದಿಲ್ಲ. ಬೆಂಬಲಿಗೆ ನಾವು ವಿರೋಧ ಅಂತ ಮನವಿ ಮಾಡ್ತೀನಿ. ಈಗ ಕಾವೇರಿ ವಿಚಾರದಲ್ಲಿ ಮಾತ್ರ ಅವ್ರದ್ದು ಇಡೀ ರಾಜ್ಯಾದ್ಯಂತ ಬಂದ್ ಕರೆ ಅದು ಇದು ಅಂತ ಹೇಳ್ತಾರೆ. ನಮ್ಮ ಭಾಗದಲ್ಲಿ ಕಳಸಾ ಬಂಡೂರಿಗಾಗಿ ಎಷ್ಟೋ ದಶಕಗಳ ಕಳೆದ್ರು. ಸರ್, ಇವತ್ತು ನನಗೆ ತಿಳಿದಂಗೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಸುಮಾರು 40 ರಿಂದ 50 ವರ್ಷಗಳ ಹಿಂದ್ಗಡೆ ನಾವು ರೈತರ ಹೋರಾಟಗಾರ ಬಾಯಲ್ಲಿ ಕೇಳಂತ ವಿಷಯ ಇದು. ಯಾಕಂದ್ರೆ ಇದನ್ನು ಪ್ರಚಾರ ಮಾಡ್ಕೊಳ್ಳಿಕ್ಕೆ ಕಳಸಾ ಬಂಡೂರಿ ಇಟ್ಕೊಂಡಾರ ಹೊರತು ಅಭಿವೃದ್ಧಿ ಪಡಿಸಬೇಕು, ನೀರ್ ತರಿಸಬೇಕು ಅನ್ನುವಂತ ಯಾವ ಸರ್ಕಾರಕ್ಕೂ ಹಿತಾಸಕ್ತಿ ಇಲ್ಲ. ಇವ್ರು ಏನ್ ಮಾಡ್ತಾರೆ, ಅನೇಕ ಹೋರಾಟಗಾರರು ಇದೊಂದು ವಿಷಯ ಇಟ್ಟುಕೊಂಡು MLAಗಳಾದ್ರು, MP ಗಳಾದ್ರು, ಮುಖ್ಯಮಂತ್ರಿಗಳಾದ್ರು ಯಾವ ಉತ್ತರ ಕರ್ನಾಟಕ ಕಳಸಾ ಬಂಡೂರಿ ನೀರು ಹರಿಸಿದ್ರೆ ಹೇಳ್ರಿ, ಸುಮ್ನೆ ಸ್ವೀಟ್ ತಿನ್ನೋದು, ಮಾಲಿ ಹಾಕೊಳ್ಳೋದು, ಜೈಕಾರ ಹಾಕೊಳ್ಳೋದು ಅವಶ್ಯಕತೆ ಇಲ್ಲ. ನಾವೇನ್ ಹೇಳ್ತಾ ಇದ್ವಿ, ಮುಕ್ತವಾಗಿ ಇಡೀ ಆಟೋ ರಿಕ್ಷಾ ಸಂಘಟನೆ ಅಷ್ಟೇ ಅಲ್ಲ, ಎಷ್ಟು ಸಂಘಟನೆಗಳಿದಾವೆ ಉತ್ತರ ಕರ್ನಾಟಕದಲ್ಲಿ, ಎಷ್ಟು ಸಂಘಟನೆ ಇದಾವೋ ಅಖಿಲ ಕರ್ನಾಟಕದಲ್ಲಿ ಎಷ್ಟು ಸಂಘಟನೆಗಳು, ಎಲ್ಲಾ ಸಂಘಟನೆಗಳು ಸಭೆ ಮಾಡ್ರಿ, ಚರ್ಚೆ ಮಾಡ್ರಿ. ನಮ್ಮ ಕಳಸಾ ಬಂಡೂರಿ ಹೋರಾಟ ಆಗ್ಬೇಕು, ನೀರು ಹರಿಸಬೇಕು. ಬರೀ ನಾವು ಸಾಯುವವರೆಗೆ ನೀರು ಬರ್ತೈತಿ, ನೀರು ಬಂದು ಕಾಯಕತ್ತೀವಿ, ಒಂದ್ ಹನಿ ನೀರು ಕುಳ್ಳಾರ್ದ ಸಾಯುವಂತ ಪರಿಸ್ಥಿತಿ ಉತ್ತರ ಕನ್ನಡ ಭಾಗದೈತಿ. ಅದಕ್ಕೆ ನಾನು ಮತ್ತೊಮ್ಮೆ ಹೋರಾಟಗಾರಿಗೆ ಮನವಿ ಮಾಡ್ತೇನೆ, ನೀವೇನಾದ್ರೂ ಬರೀ ನೀವು ಕಾವೇರಿ ವಿಷಯ ತಗೊಂಡು ಹೋರಾಟ ಮಾಡಿದ್ರೆ ನಾವು ಉತ್ತರ ಕನ್ನಡ ಇನ್ನು ಮುಂದೆ ಯಾವುದೇ ರೀತಿಯ ಬೆಂಬಲ ಕೊಡೋದಿಲ್ಲ. ನೀವು ಮುಂಚೆ ಬಂದು ಇಲ್ಲೆಲ್ಲ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮ ವಿಷಯಗಳನ್ನ ತಗೊಂಡು ನೀವು ಅಲ್ಲಿ ವಿಧಾನಸಭೆ ಎತ್ತಿದ್ರೆ, ಕೇಂದ್ರ ಸರ್ಕಾರ ಎತ್ತಿದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲ ನಾಳೆ ಬಂದಿಗೆ ಯಾವುದೇ ರೀತಿ ನಮ್ದು ಬೆಂಬಲ ಇಲ್ಲ ಅಂತ ಮಾಧ್ಯಮ ವಿನಂತಿ ಮಾಡ್ತೇವೆ.